ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನಾನು ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಅವ್ರದ್ದು ಅವಳಿಗೆ ಸುಮಲಕ್ಕ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. 3 ಕೆಜಿ ಕೊಡ್ತಾನೆ, ಎಟ್ಲ ಮೂಲೆ ಅದು. ಅದೇ ಮಳೆ ಇಲ್ಲ, ಬೆಳೆ ಇಲ್ಲ, ಹಸ್ಗಳು ಮೇವಿಲ್ಲ, ಒಂದು ನೀರೇ ಇಲ್ಲ. ಅರ್ಥ ಆಯ್ತು. ಈ ಬಂದ ಮೇಲೆ ಬರ ಜಾಸ್ತಿ ಆಗ್ಬಿಟ್ಟಿದೆ. ಅವೆಲ್ಲ ಇಲ್ಲ, ಮಳೆ ಬೆಳೆ ಸುಮಾರಾಗಿ ಚೆನ್ನಾಗಾರ ಇತ್ತು, ಈಗ ಏನೂ ಇಲ್ಲ. ಹಸ್ಗಳು ಮೇವೇ ಇಲ್ಲ. ಒಂದು ಕಂತೆ ಹುಲ್ಲು 200 ರೂಪಾಯಿ ಆಗೈತೆ. ಅರ್ಥ ಮಾಡ್ಕೊಳ್ಳಿ, ಒಂದು ಕಂತೆ ಹುಲ್ಲು 200 ರೂಪಾಯಿ ಆಗೈತೆ. ಹೇಳ್ತಾ ಇಲ್ವಾ, ಕಾಲ್ಗುಣ ಸರಿ ಇಲ್ವೋ ಏನೋ. ಒಟ್ಟಿನಲ್ಲಿ ನಮಗೆ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಒಳ್ಳೆ ರೀತಿ ನಮಗಿಲ್ಲ. ಅಯ್ಯೋ ನಮ್ಗೆ ನೋಡಿ ಸ್ವಾಮಿ, ಮಳೆ ಬೆಳೆ ಆದರೆ ಅವ್ರು 2,000 ಅಲ್ಲ, 10 ಪೈಸು ಬೇಡ ನಮಗೆ. ಮಳೆ ಬೆಳೆ ಬೇಕು ನಮಗೆ ಸ್ವಾಮಿ. ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಗೆಲ್ಲಕ್ಕಾಗಲ್ಲ ನಮ್ಮ ಪ್ರಕಾರ. ಅವ್ರು ಅಲ್ಲದೆ ಬೇರೆಯವ್ರು ಯಾರು ನಿಂತ್ಕೊಂಡ್ರು ಗೆಲ್ಲಿಸ್ತೀವಿ. ಹೇಳ್ತಲ್ವ ಸ್ವಾಮಿ, ಯಾವುದೇ ಕಾರಣಕ್ಕೂ ಅವರು ಗೆಲ್ಲಕ್ಕಾಗಲ್ಲ. ಸ್ಟಾರ್ ಚಂದ್ರನು ಗೆಲ್ಲಕ್ಕಾಗಲ್ಲ, ಸುಮಲತನೂ ಗೆಲ್ಲಕ್ಕಾಗಲ್ಲ. ಬರೋದೇ ದಳ ಇಲ್ಲಿ. BJP ಎರಡು ಮೈತ್ರಿ ಇರೋದ್ರಿಂದ ಅದೇ ಬರೋದು. ಸ್ವಾಮಿ ಯಾವ್ದಾರ ಆಗಲಿ, ವ್ಯಕ್ತಿ ಅಲ್ಲ ಪಕ್ಷ ಮುಖ್ಯ ನಮಗೆ. ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಅಭಿಮಾನ ಅಂದರೆ ನಮಗೆ ಅದು ಬಂದ ಮೇಲೆ ನಮ್ಗೆ ಒಳ್ಳೇದಾಗೈತೆ. ಒಳ್ಳೇದಾಗಿರೋದ್ರಿಂದ ಒಳ್ಳೇದಾಗದೆ ಅನ್ಬೇಕು. ಇವರು 2,000 ಕೊಡ್ತಾರೆ, ಕೊಡ್ತಾ ಇಲ್ಲ ಅಂತಲ್ಲ. ನಮಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಹಸ್ಕೊಳ್ಗೆ ಹುಲ್ಲಿಲ್ಲ, ನಾವೆಲ್ಲ ರೈತರು, ಗದ್ದೆಗೆ ನೀರಿಲ್ಲ, ಏನೂ ಸುಖ ಇಲ್ಲ. ಅದಕ್ಕೇ ಬೇಡ ಅವರು ವಿರೋಧ ಮಾಡೋದಕ್ಕೆ ಹೇಳಿ. ಈಗ ಮಾಡ್ತಾರಲ್ಲ ಅಂತಲೇ ಬೇಡ ಅಂತ ಇರೋದು. ಜನರ ಗತಿ ಏನಿಲ್ಲ, ಎಲ್ಲ ಅವರು ಮೇಲಕ್ಕೆ ನೀರು ಎತ್ತಾರೆ, ಇಲ್ಲೇನಿಲ್ಲ. ಇರೋ ನೀರಿಗೆಲ್ಲ ಸ್ವಲ್ಪ ಕೊಡ್ತಾವ್ರೆ, ಅದು ಇಲ್ಲ. ಬಡ್ಕೊಳ್ಳೋದೆ ನೀವು ಹಂಗೆ ಒಳಗಡೆ ಹೋಗಿ ಎಲ್ಲ ಸಮೀಕ್ಷೆ ಮಾಡಿ. ಅವ್ರಿಗೇನಪ್ಪ ಅಂದರೆ ನಮ್ಗೆ ಇಲ್ಲಿ ನೀರೇ ಇಲ್ಲ. ಇರೋ ನೀರು ಅವ್ರಿಗೆ ಕೊಟ್ಬಿಟ್ಟು ನಾವೇನು ಮಾಡೋದು? ದಿನ ನೀರು ಬತ್ತಿತ್ತು ಸ್ವರ್ಣಸುಂದರ, ಈಗ 3 ದಿವಸಕ್ಕೊಂದು ಸತಿ, 2 ದಿವಸಕ್ಕೊಂದು ಸತಿ ನೀರಿಲ್ಲ. ಇವೆಲ್ಲ ಸಮಸ್ಯೆ ಐತೆ. ಏನೇ ಆದ್ರೂ ಯಾವುದೇ ಕಾರಣಕ್ಕೂ ಯಾವ ವ್ಯವಹಾರ ಮಾಡಬೇಕಾದ್ರೂ 2,000 ಕೊಟ್ಟು 3,000 ಕೊಟ್ಟು ಅಂದರೆ ನಮಗೇನು ಬೇಡ. ಮಳೆ ಬೆಳೆ ಆಗೋದ್ರೆ 2,000 ಬೇಡ, 3,000 ಬೇಡ. ಗದ್ದೆಲಿ ಭತ್ತ ಆಯ್ತದೆ, ಕಷ್ಟಪಟ್ಟು ಗೆದ್ರೆ ಎಲ್ಲ ಬರುತ್ತೆ. ಈ 2,000ಕ್ಕೆಲ್ಲ ನಾವು ಆಸೆ ಪಡಲ್ಲ. ಯಾವುದೇ ಕಾರಣಕ್ಕೂ ಮೋದಿ ಬರಬೇಕು ಅಷ್ಟೇ. ಮೋದಿನೇ ಪ್ರಧಾನಮಂತ್ರಿ ಆಗಬೇಕು. ಇನ್ನೊಂದು ಸರಿ ಅಲ್ಲ, ಇನ್ನೂ 5 ವರ್ಷ ಅಲ್ಲ, 10 ವರ್ಷ ಅವರಿದ್ದರೆ ನಮ್ಗೆ ಯಾವುದು ಲಾಸ್ ಇಲ್ಲ. ನಮಗೆಲ್ಲ ಫ್ರೀ ಅಕ್ಕಿ ಕೊಡ್ತಾವ್ರೆ, ಅಕ್ಕಿ ಕೊಡ್ತಾಯಿದ್ದಾರೆ ಫ್ರೀ. ಅವ್ರ ಯೋಜನೆಗಳು ಬೇಜಾನ್ ಸಿಗ್ತೈತೆ. ಇಲ್ಲಿ ಸಿಗಲ್ಲ ಇವ್ರ ಹತ್ರ. ಇವರೇ ಮಡಿಕೋತಾರೆ, ಯಾರು ಕೊಡಲ್ಲ ಇವರು. ಸಿದ್ದರಾಮಯ್ಯವ್ರ ಅಕ್ಕಿ ಫ್ರೀ ಕೊಡ್ತಾರೆ ಸರಿ, ಅದು ದುಡ್ಡೇ ಬಂದಿಲ್ವಲ್ಲ. ಇನ್ನೂ 2 ತಿಂಗಳು ಬತ್ತು, ಇನ್ನೂ 4 ತಿಂಗಳು 5 ತಿಂಗಳು ಬರಲೇ ಇಲ್ವಲ್ಲ. ಯಾಕೆ ಬರಲಿಲ್ಲ? ಮೊದಲು ಅದಕ್ಕೆ ಹೇಳಿ, ಅಕ್ಕಿ ದುಡ್ಡೇ ಬಂದಿಲ್ಲ, ಅಕೌಂಟಿಗೆ ಬರುತ್ತೆ ಅಂತ. ಅಕೌಂಟಿಗೆ ದುಡ್ಡೇ ಬಂದಿಲ್ಲ. ನೀವು ಹಿಂಗೇ ಎಲ್ಲ ಸಮೀಕ್ಷೆ ಮಾಡಿ. ಬರೋರಿಗೆ ಬರುತ್ತೆ, ಬರ್ದೇದವ್ರಿಗೆ ಬರಲ್ಲ. ಅರ್ಥ ಆಯ್ತಣ್ಣ ಹೇಳೋದು? ಅವ್ರವ್ರ ಪಾರ್ಟಿಗೆ ಅವ್ರು ಬರುತ್ತೆ, ಬೇರೆಯವ್ರಿಗೆ ಕೊಡಲ್ಲ, ಅವರು ಆಗಲ್ಲ. 2 ತಿಂಗಳು ಬರ್ತಷ್ಟೇ, ಅವಾಗಿಂದ ಬರಲೇ ಇಲ್ಲ. ಕೇಳಿದ್ರೆ ಈಗ ಬರುತ್ತೆ, ಆಗ ಬರುತ್ತೆ ಅಂತಾರೆ, ಬರಲೇ ಇಲ್ಲ. ಸರ್, ಮಂಡ್ಯದಲ್ಲಿ ಯಾರು ಬಂದರೂ ಮಂಡ್ಯ ಮಾತ್ರ ಅಭಿವೃದ್ಧಿ ಆಯ್ತಾ ಇಲ್ಲ. 40 ವರ್ಷದಿಂದಲೂ ಮಂಡ್ಯ ಹೆಂಗೈತೆ ಹಂಗೆ ಐತೆ. ಯಾರು ಗೆದ್ರೂ ಎಲ್ಲ ಹೋಗಿ ಕೂತ್ಕೋತಾರೆ. ಏನು ಅಭಿವೃದ್ಧಿನೂ ಆಯ್ತಾ ಇಲ್ಲ. ನೋಡುವ, ಏನು ಮಾಡಿಲ್ಲ ಸರ್, ಏನೂ ಮಾಡಿಲ್ಲ. ಈ ಸಲ ಏನಾದ್ರು ಕುಮಾರಸ್ವಾಮಿ ಅವ್ರು ನಿಂತರೆ ಅವರು ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತದೆ. ನೋಡುವ, ಅವರು ಗೆಲ್ಬೋದು ಈ ಸರಿ. ಹೌದು, ಇದೆ ಸರ್. ಇಲ್ಲ, ಕುಮಾರಸ್ವಾಮಿ ಅವ್ರು ನಿಂತರೆ. ಹಾಂ, ಅವರೇ ನಿಲ್ಲಬೇಕು.
ಮೈತ್ರಿ ಆಗೈತೆ ಅವ್ರೆ ಅಂತ ಹೇಳ್ತಾರೆ. ಅವ್ರು ಏನಾದ್ರು ಅಕಸ್ಮಾತ್ ಇಲ್ಲಿ ನಿಂತರೆ ಗೆಲ್ಲೋಕ್ಕೆ ಚಾನ್ಸ್ ಐತೆ ಅವ್ರಿಗೆ. ಅವರು ಯಾರು ಸ್ಟಾರ್ ಚಂದ್ರು ಅಂತ ಅವರು ಇನ್ನೂ ಮುಖ ಪರಿಚಯ ಇಲ್ಲ ಜನಗಳಿಗೆ ಅಷ್ಟಾಗಿ. ಕಾಂಗ್ರೆಸ್ಸು ಇಲ್ಲ ಸರ್ ಈ ಸರಿ ಏನು ಇಲ್ಲ. ಅದೇ ಎಲ್ಲ ಫ್ರೀ ಕೊಟ್ಬಿಟ್ಟು ಜನಗಳಿಗೆ ಎಲ್ಲ ದುಬಾರಿ ಮಾಡಿಕ್ಕವ್ರಲ್ಲ, ಏನು ಪ್ರಯೋಜನ ಇಲ್ಲ, ಏನೂ ಅನುಕೂಲ ಇಲ್ಲ. BJPನೇ ಬರ್ಬೋದು. ಹೌದು ಅವರೇ ಆಗ್ತಾರೆ. ಡೆವಲಪ್ ಆ ಕಡೆ ಮಾಡಿದ್ದಾರೆ, ಈ ಕಡೆ ಕರ್ನಾಟಕ ಏನೂ ಮಾಡಿಲ್ಲ ಅವರು. ಕರ್ನಾಟಕದಲ್ಲಿ ಏನೂ ಮಾಡಿಲ್ಲ. ಅದೇ ಕುಮಾರಸ್ವಾಮಿ ಅವ್ರು ನಿಂತರೆ, ಅವ್ರ ಮಗ ನಿಂತರೆ ಹೇಳೋಕ್ಕಾಗಲ್ಲ, ಗೆಲ್ಬೋದು. ಯಾಕೆಂದರೆ ಹೋದ ಸಲ ಜನ ಸೋಲ್ಸವ್ರೆ, ಈ ಸಲ ಗೆಲ್ಲಿಸ್ಬೋದು ಸರ್. ಸುಮಲತಾ ಅವರು ಅಂದರೆ ಅದೇ ಏನು ಕೆಲಸ ಮಾಡಿಲ್ವಲ್ಲ ಸರ್ ಈ ಸರಿ. ಅವರು ಗೆದ್ಬಿಟ್ಟು ಹೋದ್ರು ಅಷ್ಟೇ, ಏನು ಇದುವರೆಗೂ ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ. ಮಂಡ್ಯದಲ್ಲಿ ರಸ್ತೆಗಳೇ ಸರಿಯಾಗಿಲ್ಲ ಎಲ್ಲೂ, ಮೇನ್ ಏನು ಮಾಡಿಲ್ಲ. ಸುಮ್ಮನೆ ಅವಾಗ ಅಂಬರೀಷ್ ಮುಖ ನೋಡ್ಕೊಂಡು ಜನ ಗೆಲ್ಸಿದ್ರು. ಈ ಸಲ ಕಷ್ಟ ಆಯ್ತು, ಈ ಸಲ ಬರೋಲ್ಲ. ಅಂಬರೀಷ್ ಆಗಲೇ ಮರ್ತ್ಬಿಟ್ಟವ್ರು ಸುಮಾರು ಜನ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.